ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/9/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಿ. ಪರಚಿಂತನೆಯ ಮೂಲಕ ನಿಮ್ಮ ಶೃಂಗಾರವನ್ನು ಕೆಡಿಸಿಕೊಳ್ಳಬೇಡಿ. ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನೀವು ಪರಮಾತ್ಮ ತಂದೆಗಿಂತ ತೀಕ್ಷ್ಣವಾದ ಜಾದೂಗರಾಗಿದ್ದೀರಾ ಹೇಗೆ? ಉತ್ತರ: ಇಲ್ಲಿ ಕುಳಿತು ನೀವು ಈ ಲಕ್ಷ್ಮೀನಾರಾಯಣರ ಸಮಾನ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಇಲ್ಲೇ ಕುಳಿತು ನೀವು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರಾ. ಇದು ಕೂಡ ಜಾದೂ ಆಗಿದೆ. ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಶೃಂಗಾರ ಆಗಿಬಿಡುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಶೃಂಗರಿತರಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಕೈ ಅಥವಾ ಕಾಲನ್ನು ಉಪಯೋಗ ಮಾಡುವ ಮಾತಿಲ್ಲ. ಇದು ಕೇವಲ ವಿಚಾರವನ್ನು ಮಾಡುವಂತಹ ಮಾತಾಗಿದೆ. ಯೋಗದ ಮೂಲಕ ನೀವು ಸ್ವಚ್ಛ ಆತ್ಮರಾಗುತ್ತೀರಾ. ಯೋಗದ ಮೂಲಕ ಶುದ್ಧ ಆತ್ಮರಾಗುತ್ತೀರಾ ಮತ್ತು ಯೋಗದ ಮೂಲಕ ನೀವು ಶೋಭಾನಿಕ ಆಗಿ ಬಿಡುತ್ತೀರಾ. ಯೋಗದ ಮೂಲಕ ನಿಮ್ಮ ಆತ್ಮ ಮತ್ತು ಶರೀರ ಕಂಚನ ಆಗಿ ಬಿಡುತ್ತದೆ. ಅಂದರೆ ಯೋಗದ ಮೂಲಕ ನಿಮ್ಮ ಆತ್ಮ ಮತ್ತು ಶರೀರ ಚಿನ್ನದ ಸಮಾನ ಆಗುತ್ತದೆ. ಇದು ಕೂಡ ಚಮತ್ಕಾರ ಆಗಿದೆ. ಓಂ ಶಾಂತಿ. ಆತ್ಮಿಕ ಜಾದೂಗರಾದಂತಹ ಪರಮಾತ್ಮ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳಾದ ನೀವು ಪರಮಾತ್ಮ ತಂದೆಗಿಂತ ತೀಕ್ಷ್ಣವಾದ ಜಾದೂಗರಾಗಿದ್ದೀರಾ. ತೀಕ್ಷ್ಣವಾದ ಜಾದೂಗರಾದಂತಹ ನಿಮಗೆ ಜಾದೂಗರಾದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಇಲ್ಲಿ ಕುಳಿತು ಏನನ್ನು ಮಾಡುತ್ತಿದ್ದೀರಾ? ಇಲ್ಲಿ ಕುಳಿತು ನೀವು ಅಲುಗಾಡುತ್ತಿಲ್ಲ, ಅಂದರೆ ಶರೀರವನ್ನು ಅಲುಗಾಡಿಸುತ್ತಿಲ್ಲ. ಇಲ್ಲಿ ಕುಳಿತು ನೀವು ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಅಥವಾ ಪ್ರಿಯತಮನನ್ನು ನೆನಪು ಮಾಡುತ್ತಿದ್ದೀರಾ. ತಂದೆ ಅಥವಾ ಪ್ರಿಯತಮೆಯರಾದ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಹೇಳುತ್ತಾರೆ, ಇಲ್ಲಿ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ? ಇಲ್ಲಿ ಕುಳಿತು ಲಕ್ಷ್ಮೀನಾರಾಯಣರ ಸಮಾನ ಸ್ವಯಂಗೆ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಈ ಮಾತನ್ನು ಜಗತ್ತಿನಲ್ಲಿ ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೇನು? ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಾ, ಆದರೆ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಈ ಲಕ್ಷ್ಮೀನಾರಾಯಣರ ಸಮಾನ ಶೃಂಗರಿತ ಆದಂತಹ ಆತ್ಮರು ಆಗಬೇಕು. ಭವಿಷ್ಯದ ಅಮರಲೋಕಕ್ಕೋಸ್ಕರ ನಿಮ್ಮ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣರ ಸಮಾನ ಶೃಂಗಾರವನ್ನು ಮಾಡಿಕೊಳ್ಳುವಂತಹ ಗುರಿ ಉದ್ದೇಶ ಇದೆ. ಇಲ್ಲಿ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ? ಸ್ವರ್ಗದ ಶೃಂಗಾರವನ್ನು ಮಾಡಿಕೊಳ್ಳಲು ಇಲ್ಲಿ ಕುಳಿತು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಅಂದರೆ ಸ್ವರ್ಗದ ದೇವತೆಗಳ ಸಮಾನ ಶೃಂಗಾರವನ್ನು ಮಾಡಿಕೊಳ್ಳಲು ಇಲ್ಲಿ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಇದಕ್ಕೆ ಏನೆಂದು ಕರೆಯಬಹುದು? ಇಲ್ಲಿ ಕುಳಿತು ನೀವು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರಾ. ಕುಳಿತರು, ನಿಂತರು, ಓಡಾಡುತ್ತಿದ್ದರು ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ಕುಳಿತರು, ನಿಂತರು, ಓಡಾಡುತ್ತಿದ್ದರು. ತಂದೆ ಮಕ್ಕಳಿಗೆ ಮನ್ಮನಾಭವ ಅನ್ನುವಂತಹ ಒಂದು ಕೀಯನ್ನು ಕೊಟ್ಟಿದ್ದಾರೆ. ಕೇವಲ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ಬರಬಾರದು. ಕೇವಲ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ವ್ಯರ್ಥ ಮಾತನ್ನು ಕೇಳುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು, ಅಥವಾ ವ್ಯರ್ಥ ಮಾತನ್ನು ಮಾತನಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ನೀವೀಗ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಅನ್ಯರು ಶೃಂಗಾರವನ್ನು ಮಾಡಿಕೊಳ್ಳಲಿ ಅಥವಾ ಶೃಂಗಾರವನ್ನು ಮಾಡಿಕೊಳ್ಳದೆ ಹಾಗೆ ಇರಲಿ. ಅನ್ಯರು ಶೃಂಗಾರವನ್ನು ಮಾಡಿಕೊಳ್ಳದೆ ಇದ್ದರೆ ನಿಮಗೆ ಏನು ನಷ್ಟ ಆಗುತ್ತದೆ? ನೀವೀಗ ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿರಬೇಕು. ಇದೆಲ್ಲ ಎಷ್ಟೊಂದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಯಾರಾದರೂ ಹೊಸಬರು ಈ ಜ್ಞಾನದ ಮಾತನ್ನು ಕೇಳಿದರೆ ಅವಶ್ಯವಾಗಿ ಅವರು ಆಶ್ಚರ್ಯ ಪಡುತ್ತಾರೆ. ನಿಮ್ಮಲ್ಲಿ ಕೆಲವರು ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದಾರೆ, ಇನ್ನು ಕೆಲವರು ಇರುವಂತಹ ಶೃಂಗಾರವನ್ನು ಇನ್ನೂ ಜಾಸ್ತಿ ಕೆಡಿಸಿಕೊಳ್ಳುತ್ತಿದ್ದಾರೆ. ಪರಚಿಂತನೆಯನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಇಲ್ಲಿ ನೀವು ಕೇವಲ ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಏನನ್ನು ಮಾಡುತ್ತಿದ್ದೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆ ಬಹಳ ಸಣ್ಣದಾದ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಕೇವಲ ಒಂದೇ ಒಂದು ಶಬ್ದವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ. ಮನ್ಮನಾಭವ ಅನ್ನುವ ಶಬ್ದ ಸದಾ ಸ್ಮೃತಿಯಲ್ಲಿ ಇರಬೇಕು. ಬಲೆ ಈಗ ನೀವು ಇಲ್ಲೇ ಕುಳಿತಿದ್ದೀರಾ, ಆದರೆ ಸಂಪೂರ್ಣ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನಾವೀಗ ಪುನಃ ಇಡೀ ವಿಶ್ವದ ಶೃಂಗಾರವನ್ನು ಮಾಡುತ್ತಿದ್ದೇವೆ. ನೀವೀಗ ಎಷ್ಟೊಂದು ಪದುಮಾಪದಂ ಭಾಗ್ಯಶಾಲಿಯಾಗಿದ್ದೀರಾ. ಬಲೆ ನೀವು ಇಲ್ಲಿ ಕುಳಿತಿದ್ದೀರಾ. ಇಲ್ಲಿ ಕುಳಿತಿದ್ದರೂ ಕೂಡ ನೀವು ಎಷ್ಟೊಂದು ಕಾರ್ಯವನ್ನು ಮಾಡುತ್ತೀರಾ.
ಇಲ್ಲಿ ಯೋಗದಲ್ಲಿ ಕುಳಿತಾಗ ನೀವು ಕೈ ಅಥವಾ ಕಾಲನ್ನು ಉಪಯೋಗ ಮಾಡುವ ಮಾತಿಲ್ಲ. ಇಲ್ಲಿ ಕೇವಲ ಬುದ್ಧಿಯ ಮೂಲಕ ವಿಚಾರ ಮಾಡುವಂತಹ ಮಾತಿದೆ. ನೀವೀಗ ಹೇಳುತ್ತೀರಾ, ನಾವು ಇಲ್ಲಿ ಕುಳಿತು ವಿಶ್ವದ ಸರ್ವಶ್ರೇಷ್ಠ ಶೃಂಗಾರವನ್ನು ಮಾಡುತ್ತಿದ್ದೇವೆ ಮತ್ತು ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಹೆಚ್ಚು ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮನ್ಮನಾಭವ ಅನ್ನುವ ಮಂತ್ರ ಎಷ್ಟೊಂದು ಶ್ರೇಷ್ಠವಾದ ಮಂತ್ರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಯೋಗದ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಯೋಗದ ಮೂಲಕ ನೀವು ಸ್ವಚ್ಛ ಆಗುತ್ತಾ ಎಷ್ಟೊಂದು ಶೋಭಾನಿಕ ಆದಂತಹ ಆತ್ಮ ಆಗುತ್ತೀರಾ. ಈಗ ನಿಮ್ಮ ಆತ್ಮ ಪತಿತ ಆಗಿದೆ. ಆದ್ದರಿಂದ ನಿಮ್ಮ ಶರೀರದ ಪರಿಸ್ಥಿತಿ ಏನಾಗಿದೆ ನೋಡಿ. ಈಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಕೂಡ ಕಂಚನ ಆಗುತ್ತದೆ. ಅಂದರೆ ಆತ್ಮ ಮತ್ತು ಶರೀರ ಚಿನ್ನದ ಸಮಾನ ಆಗುತ್ತದೆ. ಇದು ಚಮತ್ಕಾರ ಆಗಿದೆ ತಾನೆ. ಈ ರೀತಿ ನೀವು ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು. ದೈವಿ ಗುಣವನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ಒಂದು ಮಾರ್ಗವನ್ನು ತೋರಿಸುತ್ತಿದ್ದಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಅಲ್ಫ್ ಮತ್ತು ಬೇ, ಕೇವಲ ತಂದೆಯ ಮಾತು ಮಾತ್ರ ಇಲ್ಲಿ ಇದೆ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿರಬೇಕು. ತಂದೆಯ ನೆನಪಿನ ಮೂಲಕ ನಿಮ್ಮ ಸಂಪೂರ್ಣ ಶೃಂಗಾರವೇ ಪರಿವರ್ತನೆ ಆಗಿಬಿಡುತ್ತದೆ. ನೀವು ಪರಮಾತ್ಮ ತಂದೆಗಿಂತ ಬಹಳ ದೊಡ್ಡ ಜಾದೂಗರಾಗಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ನೀವೀಗ ಇಂತಿಂತಹ ಕಾರ್ಯವನ್ನು ಮಾಡಿದರೆ ನೀವು ಶೃಂಗರಿತ ಆದಂತಹ ಆತ್ಮರು ಆಗುತ್ತೀರಾ. ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳದೇ ಇದ್ದರೆ ನಿಮಗೆ ನೀವೇ ವ್ಯರ್ಥವಾಗಿ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ನಾವು ಭಕ್ತಿ ಮಾರ್ಗದಲ್ಲಿ ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದೆವು ಅನ್ನುವುದು ನಿಮಗೆ ಗೊತ್ತಿದೆ. ಸಂಪೂರ್ಣ ಶೃಂಗಾರವನ್ನು ಕೆಡಿಸಿಕೊಂಡು ನಾವು ಎಷ್ಟೊಂದು ಕನಿಷ್ಠರಾಗಿದ್ದೇವೆ. ಈಗ ಕೇವಲ ಒಂದೇ ಒಂದು ಶಬ್ದ, ಅಂದರೆ ಮನ್ಮನಾಭವ ಅನ್ನುವ ಶಬ್ದದ ಮೂಲಕ, ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಶೃಂಗಾರ ಆಗುತ್ತದೆ. ಮಕ್ಕಳಿಗೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ ಮಕ್ಕಳನ್ನು ಪುನಃ ಫ್ರೆಶ್ ಮಾಡುತ್ತಾರೆ. ಇಲ್ಲಿ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ? ಇಲ್ಲಿ ನೀವು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಾ. ಒಂದು ವೇಳೆ ಇಲ್ಲಿ ಕುಳಿತು ನೀವು ಬೇರೆ ಯಾರನ್ನಾದರೂ ನೆನಪು ಮಾಡುತ್ತಿದ್ದರೆ, ನೀವು ಇಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮ ಬುದ್ಧಿ ಬೇರೆ ಕಡೆ ಅಲೆದಾಡುತ್ತಿದ್ದರೆ, ನೀವು ಶೃಂಗರಿತ ಆದಂತಹ ಆತ್ಮರು ಆಗಲು ಸಾಧ್ಯ ಇಲ್ಲ. ನೀವೀಗ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ ಮತ್ತು ಪುನಃ ಅನ್ಯರಿಗೆ ಶೃಂಗರಿತ ಆಗುವಂತಹ ಮಾರ್ಗವನ್ನು ಕೂಡ ತೋರಿಸಬೇಕು. ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಇಂತಹ ಶೃಂಗರಿತ ಆದಂತಹ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ. ಲಕ್ಷ್ಮೀ ನಾರಾಯಣರ ಸಮಾನ ಶೃಂಗರಿತ ಆದಂತಹ ದೇವತೆಯನ್ನಾಗಿ ನಿಮ್ಮನ್ನು ಮಾಡಲು ಶಿವತಂದೆ ಬಂದಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಹೇಳುತ್ತೀರಾ, ಶಿವತಂದೆ ಚಮತ್ಕಾರ ನಿಮ್ಮದಾಗಿದೆ. ಶಿವತಂದೆ ನೀವೀಗ ಎಷ್ಟೊಂದು ಚಮತ್ಕಾರವನ್ನು ಮಾಡುತ್ತಿದ್ದೀರಾ. ನೀವೀಗ ಎಷ್ಟೊಂದು ನಮ್ಮ ಶೃಂಗಾರವನ್ನು ಮಾಡುತ್ತಿದ್ದೀರಾ. ಕುಳಿತರು, ನಿಂತರು, ಓಡಾಡುತ್ತಿದ್ದರು ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು. ಕೆಲವರು ಸ್ವಯಂನ ಶೃಂಗಾರವನ್ನು ಮಾಡಿಕೊಂಡು ನಂತರ ಅನ್ಯರ ಶೃಂಗಾರವನ್ನು ಮಾಡುತ್ತಾರೆ. ಕೆಲವರು ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುವುದಿಲ್ಲ. ಅಂತವರು ಅನ್ಯರ ಶೃಂಗಾರವನ್ನು ಕೂಡ ಕೆಡಿಸುತ್ತಿರುತ್ತಾರೆ. ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡಿ ಅನ್ಯರನ್ನೂ ಕೂಡ ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬೀಳಿಸಿ ಬಿಡುತ್ತಾರೆ. ಶೃಂಗಾರವನ್ನು ಮಾಡಿಕೊಳ್ಳದೆ ತಾವು ಸ್ವಯಂ ಶೃಂಗಾರದಿಂದ ವಂಚಿತಾಗಿ ಉಳಿದುಕೊಳ್ಳುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಶೃಂಗಾರದಿಂದ ವಂಚಿತಾಗಿ ಇರುವಂತೆ ಮಾಡಿಬಿಡುತ್ತಾರೆ. ಅಂದ ಮೇಲೆ ಚೆನ್ನಾಗಿ ಯೋಚನೆಯನ್ನು ಮಾಡಿ, ವಿಚಾರ ಮಾಡಿ. ಪರಮಾತ್ಮ ತಂದೆ ಎಂತೆಂತಹ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನು ಓದುವುದರಿಂದ ಈ ಯುಕ್ತಿ ನಮಗೆ ಗೊತ್ತಾಗುವುದಿಲ್ಲ. ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಜಗತ್ತಿನ ಜನ ಕೇಳುತ್ತಾರೆ, ನೀವು ಶಾಸ್ತ್ರಕ್ಕೆ ಮಾನ್ಯತೆಯನ್ನು ಏಕೆ ನೀಡುವುದಿಲ್ಲ ಎಂದು. ನೀವು ಹೇಳಬೇಕು, ನಾವು ಎಲ್ಲಾ ಶಾಸ್ತ್ರಕ್ಕೂ ಮಾನ್ಯತೆಯನ್ನು ನೀಡುತ್ತೇವೆ. ನಾವು ಎಲ್ಲಾ ಶಾಸ್ತ್ರವನ್ನು ಒಪ್ಪಿಕೊಳ್ಳುತ್ತೇವೆ. ಅರ್ಧ ಕಲ್ಪದಿಂದ ನಾವು ಭಕ್ತಿಯನ್ನು ಮಾಡಿದ್ದೇವೆ, ಶಾಸ್ತ್ರವನ್ನು ಓದಿದ್ದೇವೆ. ಅಂದ ಮೇಲೆ ನಾವೇಕೆ ಶಾಸ್ತ್ರಗಳನ್ನು ಒಪ್ಪಿಕೊಳ್ಳುವುದಿಲ್ಲ? ಅವಶ್ಯವಾಗಿ ನಾವು ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡುತ್ತೇವೆ. ಹಗಲು ಮತ್ತು ರಾತ್ರಿಯ ಚಕ್ರ ತಿರುಗುತ್ತಿರುತ್ತದೆ ತಾನೆ. ಅಂದ ಮೇಲೆ ಎರಡನ್ನು ಅವಶ್ಯವಾಗಿ ಒಪ್ಪಿಕೊಳ್ಳುತ್ತೇವೆ ತಾನೆ. ಹಗಲು ರಾತ್ರಿಯ ಚಕ್ರವನ್ನು ಅವಶ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ತಾನೆ. ಅದೇ ರೀತಿ ಇದು ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವೀಗ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಿ. ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಸಮಯ ಬಹಳ ಕಡಿಮೆ ಇದೆ. ಈಗ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಬೇಕು. ಪರಸ್ಪರರ ಮಧ್ಯದಲ್ಲಿ ಬಹಳಷ್ಟು ಪ್ರೇಮ ಇರಬೇಕು. ನೀವೀಗ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಏಕೆಂದರೆ ನಿಮ್ಮ ಸಮಯ ಬಹಳಷ್ಟು ಅಮೂಲ್ಯವಾದ ಸಮಯ ಆಗಿದೆ. ಕವಡೆಯಿಂದ ನೀವೀಗ ವಜ್ರ ಸಮಾನ ಆಗುತ್ತಿದ್ದೀರಾ. ಅಂದ ಮೇಲೆ ಇಷ್ಟೊಂದು ಜ್ಞಾನವನ್ನು ಇಲ್ಲಿ ಸುಮ್ಮನೆ ಕುಳಿತು ನೀವು ಕೇಳುತ್ತಿಲ್ಲ. ನೀವು ವ್ಯರ್ಥವಾಗಿ ಇಷ್ಟೊಂದು ಜ್ಞಾನವನ್ನು ಕೇಳುತ್ತಿಲ್ಲ. ಇದು ಕಥೆಯಾಗಿದೆ ಏನು? ಇದೇನು ಕಥೆಯಲ್ಲ. ಪರಮಾತ್ಮ ತಂದೆ ಕೇವಲ
ಒಂದೇ ಒಂದು ಶಬ್ದವನ್ನು ತಿಳಿಸುತ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಜಾಸ್ತಿ ಮಾತನ್ನು ಮಾತನಾಡುವುದಿಲ್ಲ. ಯಾರು ಬಹಳ ದೊಡ್ಡ ವ್ಯಕ್ತಿಗಳಾಗಿರುತ್ತಾರೋ ಅವರು ಜಾಸ್ತಿ ಮಾತನಾಡುವುದಿಲ್ಲ. ಪರಮಾತ್ಮ ತಂದೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ. ಲಕ್ಷ್ಮೀ ನಾರಾಯಣರು ಸರ್ವಶ್ರೇಷ್ಠ ರೂಪದಲ್ಲಿ ಶೃಂಗರಿತ ಆದಂತಹ ಆತ್ಮರಾಗಿದ್ದಾರೆ. ಆದ್ದರಿಂದ ಲಕ್ಷ್ಮೀ ನಾರಾಯಣರ ಚಿತ್ರ ಇದೆ. ಲಕ್ಷ್ಮೀ ನಾರಾಯಣರನ್ನು ಮನುಷ್ಯರು ಬಹಳಷ್ಟು ಪೂಜೆ ಮಾಡುತ್ತಾರೆ. ಯಾರು ಎಷ್ಟು ದೊಡ್ಡ ವ್ಯಕ್ತಿ ಆಗಿರುತ್ತಾರೋ ಅವರು ಲಕ್ಷ್ಮೀ ನಾರಾಯಣರ ಅಷ್ಟು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ಅಲ್ಲಿರುವ ಲಕ್ಷ್ಮೀ ನಾರಾಯಣರನ್ನು ಬಹಳಷ್ಟು ಶೃಂಗಾರ ಮಾಡುತ್ತಾರೆ. ಹಿಂದಿನ ಕಾಲದಲ್ಲಿ ದೇವತೆಗಳ ಮೂರ್ತಿಗೆ ವಜ್ರದ ಹಾರವನ್ನು ಹಾಕುತ್ತಿದ್ದರು. ಬ್ರಹ್ಮ ತಂದೆಗೂ ಕೂಡ ಈ ಎಲ್ಲಾ ಮಾತಿನ ಅನುಭವ ಇದೆ. ಬ್ರಹ್ಮ ತಂದೆ ಸ್ವಯಂ ವಜ್ರದ ಹಾರವನ್ನು ತಯಾರು ಮಾಡಿ ಲಕ್ಷ್ಮೀ ನಾರಾಯಣರಿಗೆ ಹಾಕಿದ್ದರು. ಬ್ರಹ್ಮ ತಂದೆ ಲಕ್ಷ್ಮೀ ನಾರಾಯಣರಿಗೋಸ್ಕರ ಸ್ವಯಂ ವಜ್ರದ ನೆಕ್ಲೆಸ್ ಅನ್ನು ತಯಾರು ಮಾಡಿಸಿದ್ದರು. ವಾಸ್ತವದಲ್ಲಿ ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರು ಯಾವ ರೂಪದಲ್ಲಿ ಶೃಂಗರಿತ ಆಗಿರುತ್ತಾರೋ ಅಂತಹ ಶೃಂಗಾರವನ್ನು ಈ ಕಲಿಯುಗದಲ್ಲಿ ಯಾರೂ ಮಾಡಲು ಸಾಧ್ಯ ಇಲ್ಲ. ಲಕ್ಷ್ಮೀ ನಾರಾಯಣರ ಮೂರ್ತಿಗೆ ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರು ಎಷ್ಟು ಶೃಂಗರಿತ ಆಗಿರುತ್ತಾರೋ ಅಷ್ಟು ಶೃಂಗಾರವನ್ನು ಕಲಿಯುಗದಲ್ಲಿ ಯಾರೂ ಮಾಡಲು ಸಾಧ್ಯ ಇಲ್ಲ. ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ದೇವತೆಗಳಾಗುತ್ತಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಮತ್ತು ಅನ್ಯರ ಸಮಯವನ್ನು ಕೂಡ ವ್ಯರ್ಥ ಮಾಡಬೇಡಿ. ಪರಮಾತ್ಮ ತಂದೆ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ನೆನಪನ್ನು ಮಾಡದೇ ಇದ್ದರೆ ನೀವು ಇಷ್ಟೊಂದು ಶೃಂಗರಿತ ಆದಂತಹ ಆತ್ಮರು ಆಗಲು ಸಾಧ್ಯ ಇಲ್ಲ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನೀವೀಗ ಈ ರೀತಿ ದೇವತೆಗಳಾಗುತ್ತಿದ್ದೀರಾ. ನೀವು ಲಕ್ಷ್ಮೀ ನಾರಾಯಣರ ಸಮಾನ ದೇವತೆ ಆಗುತ್ತಿದ್ದೀರಾ. ಅಂದ ಮೇಲೆ ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳಷ್ಟು ಜ್ಞಾನವನ್ನು ತಿಳಿಸುವ ಅವಶ್ಯಕತೆ ಇಲ್ಲ. ಆದರೆ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿ ಆಗಿರುವ ಕಾರಣ ಎಲ್ಲಾ ಜ್ಞಾನದ ಮಾತನ್ನೂ ತಿಳಿಸಬೇಕಾಗುತ್ತದೆ. ಹಾಗೆ ನೋಡಿದರೆ ಇಲ್ಲಿ ಕೇವಲ ಸೆಕೆಂಡಿನ ಮಾತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ನಿಮ್ಮ ತಂದೆಯಾದ ಪರಮಾತ್ಮ ತಂದೆಯನ್ನು ಮರೆತು ನೀವು ಸಂಪೂರ್ಣ ಶೃಂಗಾರವನ್ನು ಕೆಡಿಸಿಕೊಂಡಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಡೆದಾಡುತ್ತಾ ತಿರುಗಾಡುತ್ತಾ ನೀವೀಗ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಆದರೆ ಮಾಯೇನು ಕಡಿಮೆ ಇಲ್ಲ. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ, ನಿಮ್ಮ ಮಾಯೆ ನನಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅರೆ, ಮಾಯೆ ನನ್ನ ಮಾಯೆ ಆಗಲು ಹೇಗೆ ಸಾಧ್ಯ? ನನ್ನ ಮಾಯೆ ಎಲ್ಲಿಂದ ಬಂತು? ಇದು ಆಟ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಮಾಯೆಯಿಂದ ಮುಕ್ತ ಮಾಡಲು ಬಂದಿದ್ದೇನೆ. ಅಂದ ಮೇಲೆ ಮಾಯೆ ನನ್ನ ಮಾಯೆಯಾಗಲು ಹೇಗೆ ಸಾಧ್ಯ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಈ ಸಮಯದಲ್ಲಿ ಸಂಪೂರ್ಣ ಜಗತ್ತಿನಲ್ಲಿ ಮಾಯೆಯ ರಾಜ್ಯ ಇದೆ. ಹೇಗೆ ಈ ಸ್ಥೂಲ ಜಗತ್ತಿನ ಹಗಲು ರಾತ್ರಿಯ ಚಕ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ, ಅದೇ ರೀತಿ ಇದು ಬೇಹದ್ದಿನ ಹಗಲು ಮತ್ತು ರಾತ್ರಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕ ಚಕ್ರದಲ್ಲಿ 1 ಸೆಕೆಂಡ್ನ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ರೀತಿ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಚಕ್ರವರ್ತಿ ರಾಜ ಆಗಬೇಕು ಎಂದು ಬಯಸಿದರೆ ಈ ಸೃಷ್ಟಿ ಚಕ್ರವನ್ನು ಸದಾ ತಿರುಗಿಸುತ್ತಾ ಇರಿ. ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು, ಆದರೆ ಬುದ್ಧಿಯ ಮೂಲಕ ಸಂಪೂರ್ಣ ಕಾರ್ಯವನ್ನು ಮಾಡಬೇಕು. ಆತ್ಮದಲ್ಲೇ ಮನಸ್ಸು ಮತ್ತು ಬುದ್ಧಿ ಇದೆ. ನೀವು ಮಧುಬನಕ್ಕೆ ಬಂದಾಗ ಹೊರಗಡೆ ಜಗತ್ತಿನ ಯಾವುದೇ ಕಠಿಣವಾದ ಉದ್ಯೋಗ ವ್ಯವಹಾರದ ಹೊರೆ ನಿಮ್ಮ ಮೇಲೆ ಇರುವುದಿಲ್ಲ. ಮಧುಬನದಲ್ಲಿ ಯಾವುದೇ ಉದ್ಯೋಗ ವ್ಯವಹಾರ ನಿಮಗೆ ಇರುವುದಿಲ್ಲ. ನೀವೀಗ ಮಧುಬನಕ್ಕೆ ಬರುವುದೇ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಲು. ನೀವು ಮಧುಬನಕ್ಕೆ ಬರುವುದೇ ಸ್ವಯಂ ಅನ್ನು ರಿಫ್ರೆಶ್ ಮಾಡಿಕೊಳ್ಳಲು. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಸುತ್ತಾರೆ. ಮಕ್ಕಳಾದ ನೀವು ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ. ಪುನಃ ಇಲ್ಲಿಂದ ವಾಪಸ್ ಮನೆಗೆ ಹೋಗುತ್ತೀರಾ. ವಾಪಸ್ ಮನೆಗೆ ಹೋದ ತಕ್ಷಣ ಇಲ್ಲಿ ಎಷ್ಟೆಲ್ಲಾ ಜ್ಞಾನವನ್ನು ಕೇಳಿರುತ್ತೀರೋ ಆ ಎಲ್ಲಾ ಜ್ಞಾನದ ಮಾತು ಬುದ್ಧಿಯಿಂದ ಮಾಯ ಆಗಿ ಬಿಡುತ್ತದೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಬುದ್ಧಿ ಅನ್ನುವ ಜೋಳಿಗೆಗೆ ಹೋಲನ್ನು ಮಾಡಿಕೊಳ್ಳುತ್ತೀರಾ. ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಹೋಲಾದ ತಕ್ಷಣ ಕೇಳಿದಂತಹ ಎಲ್ಲಾ ಜ್ಞಾನದ ಮಾತು ಸೋರಿ ಹೋಗಲು ಪ್ರಾರಂಭ ಆಗಿಬಿಡುತ್ತದೆ. ಎಷ್ಟೆಲ್ಲಾ ಜ್ಞಾನವನ್ನು ಕೇಳಿದ್ದೀರೋ ಆ ಜ್ಞಾನದ ಬಗ್ಗೆ ಮಕ್ಕಳು ಮನನವನ್ನು ಮಾಡುವುದಿಲ್ಲ, ಚಿಂತನೆಯನ್ನು ಮಾಡುವುದಿಲ್ಲ. ಆದ್ದರಿಂದ ಮಧುಬನದಲ್ಲಿ ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ಮನನವನ್ನು ಮಾಡಲು ಬಹಳಷ್ಟು ಸ್ಥಾನಗಳಿದೆ. ಹೊರಗಡೆ ಜಗತ್ತಿನಲ್ಲಿ ಬಹಳಷ್ಟು ತಗಣೆಗಳು ಓಡಾಡುತ್ತಿರುತ್ತದೆ. ಅಂದರೆ
ತಗಣೆಯ ಸಮಾನ ರಕ್ತವನ್ನು ಹೀರುವಂತಹ ವ್ಯಕ್ತಿಗಳು ಹೊರಗಡೆ ಜಗತ್ತಿನಲ್ಲಿ ಓಡಾಡುತ್ತಿರುತ್ತಾರೆ. ಆ ತಗಣಿಗಳು ಅನೇಕರ ರಕ್ತವನ್ನು ಹೀರುತ್ತದೆ, ಅಂದರೆ ರಕ್ತವನ್ನು ಕುಡಿಯುತ್ತಿರುತ್ತದೆ. ಅಂದರೆ ಹೊರಗಡೆ ಜಗತ್ತಿನಲ್ಲಿರುವ ತಗಣೆಯ ಸಮಾನ ಜನ ಒಬ್ಬರು ಇನ್ನೊಬ್ಬರ ರಕ್ತವನ್ನು ಹೀರುತ್ತಿರುತ್ತಾರೆ. ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಿಮ್ಮ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ. ಈ ಸಮಯವನ್ನು ನೀವು ವ್ಯರ್ಥವಾಗಿ ಕಳೆಯಬೇಡಿ. ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಲು ತಂದೆಯ ಮೂಲಕ ನಿಮಗೆ ಬಹಳಷ್ಟು ಒಳ್ಳೆಯ ಯುಕ್ತಿ ಪ್ರಾಪ್ತಿಯಾಗಿದೆ. ನಾನು ಸರ್ವರ ಉದ್ಧಾರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡಲು ನಾನೀಗ ಬಂದಿದ್ದೇನೆ. ಅಂದ ಮೇಲೆ ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಇಷ್ಟೆಲ್ಲಾ ಆತ್ಮರಿದ್ದಾರೆ, ಇಷ್ಟೆಲ್ಲಾ ಆತ್ಮರು ಪ್ರಿಯತಮಿಯರಾಗಿದ್ದಾರೆ. ಒಬ್ಬ ಪರಂಪಿತ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ಪ್ರಿಯತಮ ಆದಂತಹ ಒಬ್ಬ ಪರಂಪಿತ ಪರಮಾತ್ಮ ತಂದೆಗೆ ಇಷ್ಟೆಲ್ಲಾ ಆತ್ಮರು ಪ್ರೇಮಿಕೆಯರಾಗಿದ್ದಾರೆ. ಜಗತ್ತಿನಲ್ಲಿ ಪ್ರಿಯತಮ ಮತ್ತು ಪ್ರಿಯತಮೆಯ ಸ್ಥೂಲ ಕಥೆಯನ್ನು ಬಹಳಷ್ಟು ಕೇಳಿದ್ದೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಷ್ಟೆಲ್ಲಾ ಕಥೆಯನ್ನು ಕೇಳಿದ್ದೀರೋ, ಏನೆಲ್ಲವನ್ನು ಕೇಳಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ. ಭಕ್ತಿ ಮಾರ್ಗದಲ್ಲಿ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದ್ದೀರಾ ಮತ್ತು ತಂದೆಯಾದ ನನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ಬಂದರೆ ನಾನು ಕೇವಲ ನಿಮ್ಮ ಮಗುವಾಗಿ ಇರುತ್ತೇನೆ ಎಂದು ನೀವು ನನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಜಗತ್ತಿನಲ್ಲಿ ಬಹಳಷ್ಟು ಜನ ಪ್ರಿಯತಮೆಯರಿದ್ದಾರೆ. ಎಲ್ಲಾ ಪ್ರಿಯತಮೆಯರಿಗೂ ಒಬ್ಬ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇಳುತ್ತಾರೆ, ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು. ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ಹೇಳುವುದು ವ್ಯರ್ಥವಾದ ಮಾತಾಗಿದೆ. ಒಬ್ಬ ಮನುಷ್ಯರೂ ಕೂಡ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಶೃಂಗರಿತರಾಗಿ ಬಿಡುತ್ತೀರಾ. ಅಲ್ಪಾದಂತಹ ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಶೃಂಗಾರ ಆಗಿಬಿಡುತ್ತದೆ. ನೀವೀಗ ಶೃಂಗರಿತ ಆದಂತಹ ಆತ್ಮರು ಆಗುತ್ತಿದ್ದೀರಾ. ಈಗ ನಿಮಗೆ ಸ್ಮೃತಿ ಬಂದಿದೆ. ಅನೇಕ ಬಾರಿ ನಾವೇ ಜ್ಞಾನದ ಮೂಲಕ ನಮ್ಮ ಶೃಂಗಾರವನ್ನು ಮಾಡಿಕೊಂಡಿದ್ದೆವು. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ಬಂದಾಗ ನೀವು ಹೇಳುವ ಮಾತನ್ನೇ ಕೇಳುತ್ತೇವೆ ಎಂದು ನಾವು ಪರಮಾತ್ಮ ತಂದೆಗೆ ಹೇಳುತ್ತೇವೆ. ಇದೆಲ್ಲ ಬಹಳಷ್ಟು ರಹಸ್ಯದ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸಿದ್ದಾರೆ. ಮಕ್ಕಳು ಹೇಳುತ್ತೀರಾ, ಬಾಬಾ ನಾನು ನಿಮಗೆ ಬಲಿಹಾರಿ ಆಗುತ್ತೇನೆ ಎಂದು. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ನಿಮಗೆ ಸಮರ್ಪಿತರಾಗುತ್ತೇವೆ ಎಂದು. ಇಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು. ಸ್ಥೂಲ ಜಗತ್ತಿನಲ್ಲಿರುವಂತಹ ಪ್ರಿಯತಮ ಪ್ರಿಯತಮೆಯರು ಒಂದೇ ರೀತಿ ಇರುವುದಿಲ್ಲ. ಇಲ್ಲಿ ಸರ್ವ ಆತ್ಮರಿಗೂ ಪ್ರಿಯತಮ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇಲ್ಲಿ ಯಾವುದೇ ಪ್ರಕಾರದ ಶಾರೀರಿಕ ಮಾತಿಲ್ಲ. ಆದರೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆಯ ಮೂಲಕ ಇಂತಹ ಶ್ರೇಷ್ಠ ಯುಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ನೀವೀಗ ಎಲ್ಲಿಗಾದರೂ ಹೋಗಿ ಊಟವನ್ನು ಮಾಡಿ, ಪಾನೀಯವನ್ನು ಕುಡಿಯಿರಿ, ಸುತ್ತಾಡಿರಿ, ನೌಕರಿಯನ್ನು ಮಾಡಿ, ಆದರೆ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಾ ಇರಿ. ಆತ್ಮರಾದ ನೀವೆಲ್ಲರೂ ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಪ್ರೇಮಿಕೆಯರಾಗಿದ್ದೀರಾ. ಕೇವಲ ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನೀವೀಗ ನೆನಪು ಮಾಡುತ್ತಿರಬೇಕು. ಕೆಲವು ಮಕ್ಕಳು ಹೇಳುತ್ತಾರೆ, ನಾನು ದಿನದಲ್ಲಿ 24 ಗಂಟೆ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸದಾ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಹೆಚ್ಚು ಅಂದರೆ ನೀವು 2 ಗಂಟೆ ಅಥವಾ 2.5 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು. ನೀವು ಇನ್ನೂ ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಎಂದು ಚಾರ್ಟ್ ನಲ್ಲಿ ಬರೆದು ಪರಮಾತ್ಮ ತಂದೆಗೆ ಕಳಿಸಿದರೆ ಆ ಮಾತನ್ನು ತಂದೆ ಸ್ವೀಕಾರ ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಅನ್ಯರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಸ್ಮೃತಿಯನ್ನು ತಂದು ಕೊಡುತ್ತಿಲ್ಲ. ಅಂದ ಮೇಲೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಎಂದು ತಂದೆ ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕಠಿಣವಾದ ಮಾತಾಗಿದೆಯೇನು? ತಂದೆಯನ್ನು ನೆನಪು ಮಾಡುವುದು ಕಷ್ಟದ ಮಾತಾಗಿದೆಯೇನು? ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಏನಾದರೂ ಖರ್ಚನ್ನು ಮಾಡುವ ಅವಶ್ಯಕತೆ ಇದೆಯೇನು? ಇಲ್ಲಿ ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವ ಪತಿತ ಆತ್ಮರು ಶಾಂತಿಧಾಮ ಅಥವಾ ಸುಖಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ.
ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ. ಈಗ ನಮ್ಮ 84 ಜನ್ಮದ ಪಾತ್ರ ಪೂರ್ಣ ಆಗುತ್ತಿದೆ. ಈಗ ಈ ಹಳೆಯ ಶರೀರವನ್ನು ನಾವು ತ್ಯಾಗ ಮಾಡಬೇಕು. ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ನೋಡಿ, ನಿಮಗೆ ಗೊತ್ತಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವೀಗ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಜಗತ್ತಿನ ಜನ ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂದ ಮೇಲೆ ಪ್ರತಿಯೊಬ್ಬರೂ ಸ್ವಯಂ ಅನ್ನು ಕೇಳಿಕೊಳ್ಳಬೇಕು, ನಾನು ಪರಮಾತ್ಮ ತಂದೆಯ ಮತದಂತೆ ಎಷ್ಟು ನಡೆಯುತ್ತಿದ್ದೇನೆ? ಪರಮಾತ್ಮ ತಂದೆಯ ಮತದಂತೆ ನಡೆದರೆ ಸ್ವಯಂನ ಶೃಂಗಾರ ಚೆನ್ನಾಗಿ ಆಗುತ್ತದೆ. ನಾವು ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಿದ್ದರೆ ತಂದೆಯ ನೆನಪಿನ ಮೂಲಕ, ತಂದೆಯ ಮತದ ಮೂಲಕ ಚೆನ್ನಾಗಿ ನಮ್ಮ ಶೃಂಗಾರ ಆಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ಉಲ್ಟಾ ಮಾತನ್ನು ತಿಳಿಸಿ ಸ್ವಯಂನ ಶೃಂಗಾರವನ್ನು ಕೂಡ ಕೆಡಿಸಿಕೊಳ್ಳುತ್ತಾರೆ ಮತ್ತು ಅನ್ಯರ ಶೃಂಗಾರವನ್ನು ಕೂಡ ಕೆಡಿಸಿ ಬಿಡುತ್ತಾರೆ. ಕೆಲವರು ಅನ್ಯರಿಗೆ ಕೆಟ್ಟ ಮಾತನ್ನು ಹೇಳಿ, ತಪ್ಪು ಮಾತನ್ನು ತಿಳಿಸಿ ಅವರ ಶೃಂಗಾರವನ್ನು ಕೆಡಿಸುತ್ತಾರೆ, ಸ್ವಯಂನ ಶೃಂಗಾರವನ್ನು ಕೆಡಿಸಿಕೊಳ್ಳುತ್ತಾರೆ. ನಾನು ಲಕ್ಷ್ಮೀ ನಾರಾಯಣರ ಸಮಾನ ಶೃಂಗರಿತ ಆದಂತಹ ಆತ್ಮ ಹೇಗೆ ಆಗಬೇಕು ಅನ್ನುವ ಒಂದೇ ಚಿಂತೆಯಲ್ಲಿ ನೀವೀಗ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇನ್ನು ಏನೆಲ್ಲವೂ ಇದೆಯೋ ಅದೆಲ್ಲವೂ ಚೆನ್ನಾಗೇ ಇದೆ, ಎಲ್ಲವೂ ಕರೆಕ್ಟ್ ಆಗಿ ನಡೆಯುತ್ತಿದೆ. ಏಕೆಂದರೆ 2 ಚಪಾತಿಯ ಮೂಲಕ ಕೂಡ ಹೊಟ್ಟೆಗೆ ವಿಶ್ರಾಂತಿ ಸಿಗುತ್ತದೆ. 2 ರೊಟ್ಟಿ ಸಿಕ್ಕರೆ ಸಾಕು, ಹೊಟ್ಟೆಗೆ ವಿಶ್ರಾಂತಿ ಸಿಗುತ್ತದೆ. 2 ರೊಟ್ಟಿಯನ್ನು ತಿಂದರೂ ಹೊಟ್ಟೆ ತುಂಬಿ ಬಿಡುತ್ತದೆ. ಅಂದ ಮೇಲೆ ನಿಮ್ಮ ಬಳಿ ಎಷ್ಟಿದೆಯೋ ಅದು ಸರಿಯಾಗೇ ಇದೆ. ವಾಸ್ತವದಲ್ಲಿ ಹೊಟ್ಟೆ ಜಾಸ್ತಿ ಊಟವನ್ನು ಬಯಸುವುದಿಲ್ಲ. ವಾಸ್ತವದಲ್ಲಿ ಹೊಟ್ಟೆ ಜಾಸ್ತಿ ಊಟವನ್ನು ಊಟ ಮಾಡುವುದಿಲ್ಲ. ಬಲೆ ನೀವು ಸನ್ಯಾಸಿಗಳಾಗಿದ್ದೀರಾ, ಆದರೆ ನೀವು ರಾಜಯೋಗಿಗಳಾಗಿದ್ದೀರಾ. ಅಂದ ಮೇಲೆ ನಿಮ್ಮ ಜೀವನ ಈಗ ಬಹಳಷ್ಟು ಉನ್ನತವಾದ ಜೀವನ ಕೂಡ ಆಗಬಾರದು ಮತ್ತು ನಿಮ್ಮ ಜೀವನ ಸಂಪೂರ್ಣ ಕನಿಷ್ಠವಾದ ಜೀವನ ಕೂಡ ಆಗಬಾರದು. ನಿಮ್ಮ ಜೀವನ ಸಾಧಾರಣ ಜೀವನ ಆಗಿರಬೇಕು. ಬಲೆ ನೀವು ಊಟವನ್ನು ಮಾಡಿ, ಆದರೆ ವೆರೈಟಿ ಊಟವನ್ನು ಮಾಡುವಂತಹ ಅಭ್ಯಾಸದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಊಟವನ್ನು ಮಾಡುವುದನ್ನೇ ನಿಮ್ಮ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಡಿ. ಒಬ್ಬರು ಇನ್ನೊಬ್ಬರಿಗೆ ಶಿವ ತಂದೆಯ ನೆನಪಿದೆಯೇ ಎಂದು ತಂದೆಯ ನೆನಪನ್ನು ಮಾಡಿಸಿ, ತಂದೆ ನೀಡುತ್ತಿರುವ ಆಸ್ತಿಯ ನೆನಪಿದೆಯೇ ಎಂದು ಆಸ್ತಿಯನ್ನು ನೆನಪು ಮಾಡಿಸಿ, ವಿಶ್ವದ ರಾಜ್ಯ ಭಾಗ್ಯದ ಶೃಂಗಾರದ ನೆನಪಿದೆಯೇ ಎಂದು ಲಕ್ಷ್ಮೀನಾರಾಯಣರ ಶೃಂಗಾರವನ್ನು ನೆನಪು ಮಾಡಿಸಿ ವಿಚಾರ ಮಾಡಿ. ಇಲ್ಲಿ ಕುಳಿತು ನೀವು ಎಷ್ಟು ದೊಡ್ಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಈ ಸಂಪಾದನೆಯ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ. ಕೇವಲ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು. ಇಲ್ಲಿ ಪರಮಾತ್ಮ ತಂದೆ ಬೇರೆ ಯಾವ ಕಷ್ಟವನ್ನೂ ಕೊಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ. ಈಗ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮ ಶೃಂಗಾರವನ್ನು ಮಾಡಲು. ಅಂದ ಮೇಲೆ ನೀವೀಗ ಸ್ವಯಂನ ಶೃಂಗಾರದ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿ. ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮಾಯೆ ಮರೆಸುತ್ತದೆ. ಮಾಯೆ ಮರೆಸಿದಾಗ ನಿಮ್ಮ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತದೆ. ತಂದೆಯ ನೆನಪನ್ನು ಮಾಯೆ ಮರೆಸಿದಾಗ ನೀವು ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ. ಈಗ ನಿಮ್ಮ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ. ಶಿಕ್ಷಣವನ್ನು ಕಲಿತು ಮನುಷ್ಯರು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಿಶ್ರಮದಿಂದ ಶಿಕ್ಷಣವನ್ನು ಕಲಿತು ಮನುಷ್ಯರು ಎಷ್ಟು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಯಾವ ಕಷ್ಟವನ್ನೂ ಕೊಡುತ್ತಿಲ್ಲ. ತಂದೆ ಕೇವಲ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಇಲ್ಲಿ ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಂಡು ಓದಿ ಜ್ಞಾನವನ್ನು ಹೇಳುವ ಅವಶ್ಯಕತೆ ಇಲ್ಲ. ಶಿವ ತಂದೆ ಯಾವುದಾದರೂ ಪುಸ್ತಕವನ್ನು ತೆಗೆದುಕೊಂಡು ಓದಿ ಹೇಳುತ್ತಾರೇನು? ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಪ್ರಜಾಪಿತ ಬ್ರಹ್ಮನ ಮೂಲಕ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ. ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ ತಾನೆ. ಅಂದ ಮೇಲೆ ಇಷ್ಟೆಲ್ಲಾ ಮಕ್ಕಳು ಕುಕವಂಶಾವಳಿ ಪ್ರಜೆಗಳಾಗಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ತಂದೆಯ ಮೂಲಕ ಆಸ್ತಿ ಸಿಗಬೇಕು. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಮಾತ್ಪಿತಾ ಎಂದು ಕರೆಯುತ್ತೇವೆ. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಸರಿಯಾದ ಸಮಯಕ್ಕೆ ಬರುತ್ತಾರೆ. ಪರಮಾತ್ಮ ತಂದೆ ಅಕ್ಯುರೇಟ್ ಟೈಮ್ಗೆ ಬರಬೇಕಾಗುತ್ತದೆ. ಅಂದರೆ ಸರಿಯಾದ ಸಮಯಕ್ಕೆ ಬರಬೇಕಾಗುತ್ತದೆ. ಪುನಃ ಪರಮಾತ್ಮ ತಂದೆ ಸರಿಯಾದ ಸಮಯಕ್ಕೆ ವಾಪಸ್ ಹೋಗುತ್ತಾರೆ. ಈಗ ಈ ಸಂಪೂರ್ಣ ಜಗತ್ತೇ ಪರಿವರ್ತನೆ ಆಗುತ್ತಿದೆ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಎಷ್ಟೊಂದು ಬುದ್ಧಿಯನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು. ವಿದ್ಯಾರ್ಥಿಗಳು ಯಾವ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಅದೇ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ಈಗ ನೀವು ಕೂಡ ಈ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ. ಪರಮಾತ್ಮ ತಂದೆಯಲ್ಲಿ ಯಾವ ಸಂಸ್ಕಾರ ಇದೆಯೋ ಆ ಸಂಸ್ಕಾರವನ್ನು ಆತ್ಮರಾದ ನೀವು ಸ್ವಯಂನಲ್ಲಿ ತುಂಬಿಕೊಳ್ಳುತ್ತಿದ್ದೀರಾ. ಪುನಃ
ನೀವು ಈ ಸೃಷ್ಟಿಗೆ ಬರುವುದೇ ನಿಮ್ಮ ಪಾತ್ರವನ್ನು ರಿಪೀಟ್ ಮಾಡುವುದಕ್ಕೋಸ್ಕರ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಈ ಸೃಷ್ಟಿಗೆ ಬರುತ್ತೀರಾ ಅಂದ ಮೇಲೆ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ. ನಾನು ಇಡೀ ದಿನದಲ್ಲಿ ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ? ನಾನು ಇಡೀ ದಿನದಲ್ಲಿ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಲು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ? ನಾನು ಎಲ್ಲೂ ನನ್ನ ಸಮಯವನ್ನು ವ್ಯರ್ಥವಾಗಿ ಕಳೆಯಲಿಲ್ಲ ತಾನೆ? ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡುತ್ತಾ ಎಲ್ಲೂ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಎಂದು ತಂದೆ ತಿಳಿಸುತ್ತಾರೆ. ತಂದೆ ನೀಡುತ್ತಿರುವ ಶ್ರೀಮತವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮನುಷ್ಯರ ಮತದಂತೆ ನಡೆಯಬೇಡಿ. ಇದು ಹಳೆಯ ಜಗತ್ತಾಗಿದೆ ಎಂದು ಮೊದಲು ನಿಮಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ಈಗ ನಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸಿದ್ದಾರೆ. ಮೊದಲು ನೀವು ಎಷ್ಟು ಕನಿಷ್ಠ ಆತ್ಮರಾಗಿದ್ದೀರಿ ಎಂದು ತಂದೆ ನಮಗೆ ತಿಳಿಸಿದ್ದಾರೆ. ಈ ಹಳೆಯ ಜಗತ್ತಿನಲ್ಲಿ ಅಪಾರ ದುಃಖ ಇದೆ. ಈ ನಾಟಕದ ಅನುಸಾರ ಎಲ್ಲರಿಗೂ ಪಾತ್ರ ಸಿಕ್ಕಿದೆ. ನಾಟಕದ ಅನುಸಾರ ಅನೇಕ ವಿಘ್ನಗಳು ನಮ್ಮ ಜೀವನದಲ್ಲಿ ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದು ಜ್ಞಾನ ಮತ್ತು ಭಕ್ತಿಯ ಆಟ ಆಗಿದೆ. ಇದು ಅದ್ಭುತವಾದ ನಾಟಕ ಆಗಿದೆ. ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಅವಿನಾಶಿಯಾದಂತಹ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಆ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅನ್ಯ ಎಲ್ಲಾ ಮಾತನ್ನು ಬಿಟ್ಟು ಸದಾ ನಾನು ಈ ಲಕ್ಷ್ಮೀ ನಾರಾಯಣರ ಸಮಾನ ಹೇಗೆ ಶೃಂಗರಿತ ಆದಂತಹ ಆತ್ಮ ಆಗುವುದು ಅನ್ನುವ ಒಂದೇ ಒಂದು ಗುಂಗು, ಅಂದರೆ ಒಂದೇ ಒಂದು ಚಿಂತೆಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಸ್ವಯಂ ಅನ್ನು ಸ್ವಯಂ ಕೇಳಿಕೊಳ್ಳಬೇಕು. ಫಸ್ಟ್ ಪಾಯಿಂಟ್, ನಾನು ಶ್ರೀಮತದಂತೆ ನಡೆದು ಮನ್ಮನಾಭವ ಅನ್ನುವ ಕೀಯ ಮೂಲಕ ಸ್ವಯಂನ ಶೃಂಗಾರವನ್ನು ಸರಿಯಾಗಿ ಮಾಡಿಕೊಳ್ಳುತ್ತಿದ್ದೇನಾ ಎಂದು ಸ್ವಯಂ ಅನ್ನು ಕೇಳಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಉಲ್ಟಾ ಸುಲ್ಟಾ ಮಾತನ್ನು ಕೇಳಿ ಅಥವಾ ಅಲ್ಲ ಸಲ್ಲದ ಮಾತನ್ನು ಅನ್ಯರಿಗೆ ತಿಳಿಸಿ ನಾನು ಸ್ವಯಂನ ಶೃಂಗಾರವನ್ನು ಕೆಡಿಸಿಕೊಳ್ಳುತ್ತಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಮೂರನೇ ಪಾಯಿಂಟ್, ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಇರುತ್ತೇವೆ ತಾನೆ? ನಮ್ಮ ಬೆಲೆ ಬಾಳುವಂತಹ ಸಮಯವನ್ನು ನಾವು ಎಲ್ಲೂ ವ್ಯರ್ಥವಾಗಿ ಕಳೆಯುತ್ತಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನಾಲ್ಕನೇ ಪಾಯಿಂಟ್, ನಾನು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಂಡಿದ್ದೇನಾ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ವ್ಯರ್ಥ ಸಂಕಲ್ಪದ ಕಾರಣವನ್ನು ಅರ್ಥ ಮಾಡಿಕೊಂಡು ಆ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡುವಂತಹ ಸಮಾಧಾನ ಸ್ವರೂಪರಾಗಿ. ವ್ಯರ್ಥ ಸಂಕಲ್ಪ ಮುಖ್ಯವಾಗಿ 2 ಕಾರಣದಿಂದ ಉತ್ಪನ್ನ ಆಗುತ್ತದೆ. ಒಂದನೆಯದು ಅಭಿಮಾನದಿಂದ ವ್ಯರ್ಥ ಸಂಕಲ್ಪ ಉತ್ಪನ್ನ ಆಗುತ್ತದೆ. ಎರಡನೆಯದು ಅಪಮಾನದ ಕಾರಣ ವ್ಯರ್ಥ ಸಂಕಲ್ಪ ಉತ್ಪನ್ನ ಆಗುತ್ತದೆ. ನನಗೆ ಏಕೆ ಕಡಿಮೆ ಪ್ರಾಪ್ತಿಯನ್ನು ನೀಡುತ್ತಿದ್ದಾರೆ? ನನಗೂ ಕೂಡ ಇಷ್ಟು ಒಳ್ಳೆಯ ಪದವಿ ಸಿಗಬೇಕು. ನನ್ನನ್ನು ಕೂಡ ಎಲ್ಲರಿಗಿಂತ ಮುಂದೆ ಇಡಬೇಕು. ಈ ಎಲ್ಲಾ ಮಾತು ಸ್ವಯಂನ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಈ ಮಾತಿನ ಮೂಲಕ ನನಗೆ ಅಪಮಾನ ಆಗುತ್ತಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ ಅಥವಾ ಅಭಿಮಾನಕ್ಕೆ ವಶ ಆಗುತ್ತೀರಾ? ಸೇವೆಯಲ್ಲಿ ನನ್ನ ಹೆಸರು ಪ್ರಸಿದ್ಧ ಆಗಬೇಕು, ನನಗೆ ಗೌರವ ಸಿಗಬೇಕು, ನನ್ನ ಕೀರ್ತಿ ಎಲ್ಲಾ ಕಡೆ ಜಾಸ್ತಿ ಆಗಬೇಕು, ಸೇವೆಯಲ್ಲಿ ನಾನೇ ಎಲ್ಲರಿಗಿಂತ ಮುಂದೆ ಇರಬೇಕು ಅನ್ನುವ ಅಭಿಮಾನಕ್ಕೆ ವಶ ಆಗುತ್ತೀರಾ? ಆ ಪ್ರಾಪ್ತಿ ಸಿಗದೇ ಇದ್ದಾಗ ಅಪಮಾನದ ಅನುಭವವನ್ನು ಮಾಡುತ್ತೀರಾ? ಈ 2 ಮಾತೆ ವ್ಯರ್ಥ ಸಂಕಲ್ಪಕ್ಕೆ ಕಾರಣ ಆಗಿದೆ. ಈ ಕಾರಣವನ್ನು ಅರ್ಥ ಮಾಡಿಕೊಂಡು ಈ ಕಾರಣವನ್ನು ನಿವಾರಣೆ ಮಾಡಿಬಿಡಿ. ಕಾರಣವನ್ನು ನಿವಾರಣೆ ಮಾಡುವುದೇ ಸಮಾಧಾನ ಸ್ವರೂಪರಾಗುವುದಾಗಿದೆ. ಇಂದಿನ ಸ್ಲೋಗನ್ ಆಗಿದೆ, ಶಾಂತಿಯ ಶಕ್ತಿಯ ಮೂಲಕ ಮಧುರ ಮನೆಯ ಯಾತ್ರೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ. ನಾವು ಸದಾ ಶಾಂತಿಧಾಮದ ಯಾತ್ರೆಯನ್ನು ಮಾಡಬೇಕು ಎಂದು ಬಯಸಿದರೆ ಶಾಂತಿಯ ಶಕ್ತಿ ಸಹಜವಾಗಿ ನಮ್ಮನ್ನು ಮಧುರ ಮನೆಗೆ ಕರೆದುಕೊಂಡು ಹೋಗುತ್ತದೆ. ಮಧುರ ಮನೆಯ ಯಾತ್ರೆಯನ್ನು ಮಾಡುವುದಕ್ಕೋಸ್ಕರ ಶಾಂತಿಯ ಶಕ್ತಿಯನ್ನು ಉಪಯೋಗ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.